ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GS ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕೋಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಇವತ್ತಿನ ಒಂದು ಡಿಸೈನ್ನ ನಾನು ಸ್ಯಾರಿಗೇ ಹಾಕಿ ತೋರಿಸ್ತಾ ಇದ್ದೀನಿ. ಯಾವ ಡಿಸೈನು ಅಂತ ಅಂದರೆ, ಕೆಲವ್ರಿಗೆ ಏನಂತಂದರೆ ಸ್ಯಾರಿಗಳಿಗೆ ಹೋಲ್ ಮಾಡಿಬಿಟ್ಟು ನಾವು ಬೇಬಿ ಕುಚ್ಚನ್ನು ಕಟ್ತೀವಿ ಅಂತ ಅಂದರೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ಅಂಥವರಿಗೋಸ್ಕರನೇ ಇವತ್ತು ನಾನು ಇಲ್ಲಿ ಕ್ರೋಶ ಬೇಬಿ ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, ಸ್ಯಾರಿ ರೆಡ್ ಕಲರಲ್ಲಿದೆ. ಸೊ ಇವಾಗ ಇದಕ್ಕೆ ನಾವು ಯಾವ ರೀತಿ ಫಸ್ಟು ಚೈನ್ ಹಾಕ್ಕೊಂಡು ಅದಾದಮೇಲೆ ಯಾವ ರೀತಿ ಬೇಬಿ ಕುಚ್ಚು ಹಾಕೋದು ಅಂತ ತೋರಿಸ್ಕೊಡ್ತೀನಿ. ನಾನು ಆಗಲೇ ಹೇಳ್ದಾಗೆ ಯಾರು ಇವಾಗ ತುಂಬ ದೊಡ್ಡ ಸೀರೆ ಅಂತಂದರೆ ಜಾಸ್ತಿ ರೇಟಿನ ಸೀರೆ ಏನಾದರೂ ತೊಗೊಂಡಿರ್ತಾರೆ. ಸೊ ಅವರು ಕೆಲವೊಂದು ಸರಿ ಬೇಬಿ ಕುಚ್ಚನ್ನು ಹಾಕ್ಕೊಡಿ ಅಂತ ಕೇಳ್ತಾರೆ. ಸೊ ನಾವು ಅವಾಗ ಜಾಸ್ತಿ ಹೋಲ್ಗಳು ಮಾಡಿ ಬೇಬಿ ಕುಚ್ಚು ಹಾಕ್ಕೊಟ್ರೆ ಏನಾಗುತ್ತೆ, ಸೀರೆ ಹಾಳಾಗುತ್ತೆ ಒಂದು. ಮತ್ತು ಮುಂದೆ ಫ್ಯೂಚರಲ್ಲಿ ಅವ್ರಿಗೇನಾದರೂ ಆ ಡಿಸೈನ್ ಇಷ್ಟ ಆಗಿಲ್ಲ ಅಂತಂದರೆ, ಅಥವಾ ಕುಚ್ಚುಗಳೆಲ್ಲ ಮುದ್ರಕೊಂಡು ಏನಾದರೂ ಆ ಕಡೆ ಈ ಕಡೆ ಆದಾಗ ಅವರು ಸೀರೆನ ಕಟ್ ಮಾಡಿ ಮತ್ತೆ ಜಿಗ್ಜಾಗ್ ಮಾಡಿ ಬೇಬಿ ಕುಚ್ಚನ್ನು ಹಾಕೋಬೇಕಾಗುತ್ತೆ, ಅಥವಾ ಬೇರೆ ಡಿಸೈನ್ ಏನಾದರೂ ಬೇಕು ಅಂದರೆ ಹಾಕೋಬೇಕಾಗುತ್ತೆ. ಸೊ ಈ ಥರ ನಾವು ಮಾಡಿದಾಗ ಏನಾಗುತ್ತೆ, ಸಿಂಪಲ್ಲಾಗಿ ನಾವು ಹಾಕಿರೋಂಥ ಕ್ರೋಶ ಲೈನ್ಗಳನ್ನೆಲ್ಲ ಬಿಚ್ಕೊಂಡ್ಬಿಟ್ಟು ಅದಾದಮೇಲೆ ಅವ್ರಿಗೆ ಇಷ್ಟ ಆಗಿರೋ ಅಂಥ ಬೇರೆ ಡಿಸೈನ್ ಯಾವುದಾದ್ರೂ ಹಾಕಿಸ್ಕೊಬೋದು. ತುಂಬಾ ಯೂಸ್ ಆಗುತ್ತೆ ಈ ಥರ ನಾವು ಬೇಬಿ ಕುಚ್ಚನ್ನು ಹಾಕಿದಾಗ. ಸೊ ನೀವು ಕಸ್ಟಮರ್ ಸ್ಯಾರಿ ಕೊಟ್ಟಾಗ ಅವ್ರಿಗೆ ಕೇಳಬೇಕು ಫಸ್ಟು, ಈ ಥರ ಇದೆ, ನಾವು ಈ ಥರ ಮಾಡ್ಬೋದಾ ಅಂತಂದು ಕೇಳಿಬಿಟ್ಟು ಅದಾದಮೇಲೆ ನೀವು ಡಿಸೈನ್ನ ಹಾಕ್ಕೊಡ್ಬೇಕಾಗುತ್ತೆ. ಒಬ್ಬೊಬ್ಬರು ಮೈಂಡ್ಸೆಟ್ಟು ಒಂದೊಂದು ಥರ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನೀವು ಹಾಕೋದಕ್ಕೂ ಮುಂಚೆ ಅವ್ರನ್ನ ಕೇಳಿಬಿಟ್ಟು ಅದಾದಮೇಲೆ ನೀವು ಹಾಕ್ಕೊಡೋದಕ್ಕೆ ಟ್ರೈ ಮಾಡಿ. ಹಾಕೋದು ಅಂತ ನೋಡೋಣ. ಈ ಒಂದು ಕ್ರೋಶ ಡಿಸೈನ್ನ ಮಾಡೋದಕ್ಕೆ ಫಸ್ಟು ನಾವು ಚೈನ್ಗಳನ್ನ ಹಾಕೋದಕ್ಕೆ ನಾನು 10ನೇ ನಂಬರ್ ಕ್ರೋಶನ ಯೂಸ್ ಮಾಡ್ಕೋತಾ ಇದ್ದೀನಿ. 10, 11 ಯಾವುದಾದ್ರೂ ನಾವು ಯೂಸ್ ಮಾಡ್ಕೋಬೋದು. ಮತ್ತು ಕ್ರೋಶ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೋಡಿ, ಈ ರೀತಿ ಒಂದು 2 ಸರಿ ಗಂಟು ಹಾಕಿ ಇಟ್ಕೋಬೇಕಾಗುತ್ತೆ ಥ್ರೆಡ್ನ. ನೋಡಿ, ನಾವು ಈ ಥರ ಸೀರೆ ಇಟ್ಕೊಂಡಾಗ ಸೀದಾ ಸೈಡ್ ಬಂದು ನಮ್ಮ ಕಡೆ ಇರುತ್ತೆ ಸ್ನೇಹಿತರೆ. ಇದು ಬಂದು ಉಲ್ಟಾ ಸೈಡು ನಮಗೆ ಆಪೋಸಿಟ್, ಅಂದರೆ ಈ ರೀತಿ ಇರುತ್ತೆ. ಸೊ ನಾವು ಈ ರೀತಿ ಇಟ್ಕೊಂಡೇ ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಫಸ್ಟು ನಾನು 6-7 ಥ್ರೆಡ್ನ ತೊಗೊಂಡು ಒಂದೆರಡು ಸರಿ ಗಂಟು ಹಾಕಿ ಇಟ್ಕೊಂಡಿದ್ದೀನಲ್ಲ, ಅದ್ರ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ. ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಸ್ನೇಹಿತರೆ, ಇಲ್ಲಿ ನಾವು 4 ಚೈನ್ನ ಹಾಕ್ಕೋಬೇಕಾಗುತ್ತೆ. ನಾನು ಚೈನ್ ಹಾಕಿರೋದು ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿತ್ತು ನೋಡಿ. 3 ಚೈನ್ ಹಾಕ್ಕೊಂಡಿದ್ದೀನಿ, ಇನ್ನೊಂದು ಚೈನ್ ಹಾಕ್ಕೊಂಡು 4 ಚೈನ್ನ ಹಾಕ್ಕೋಬೇಕು. ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಸ್ಟ್ರೈಟಾಗಿ ನೋಡಿಕೊಂಡು ಈ 4 ಚೈನ್ನ ಲಾಕ್ ಮಾಡ್ಕೋಬೇಕು. ಸ್ನೇಹಿತರೆ, ಇಷ್ಟೊಂದು ಡೀಟೇಲಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಸ್ಯಾರಿ ಯಾವ ಸೈಡ್ ಇಟ್ಕೊಂಡು ಹಾಕ್ಕೋಬೇಕು ಎಲ್ಲದನ್ನು ಪ್ರತಿಯೊಂದನ್ನು ತಿಳಿಸ್ಕೊಟ್ಟಿದ್ದೀನಿ. 4 ಚೈನ್ ಲಾಕ್ ಮಾಡಿ ಆದಮೇಲೆ ಇಲ್ಲಿ ನಾನು ಮತ್ತೆ 3 ಚೈನ್ ಹಾಕ್ಕೋತಾ ಇದ್ದೀನಿ. ಅದನ್ನು ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೋತೀನಿ. ಲಾಕ್ನ ಮಾಡಿ ಆದಮೇಲೆ ಮತ್ತೆ ಚೈನ್ ಹಾಕ್ಕೋಬೇಕು. 1, 2, 3, 4 ಸ್ನೇಹಿತರೆ, ಇಲ್ಲಿ ನಾನು 3 ಚೈನು ಮತ್ತು 4 ಚೈನ್ ಹಾಕ್ಕೊಂಡಿರೋದಕ್ಕೆ ಕುಚ್ಚುಗಳು ಸ್ವಲ್ಪ ದೂರ ಬಂದಿದೆ. ನೀವು ಲಾಸ್ಟ್ ನಾನು ಕುಚ್ಚು ಕಟ್ಟಿರೋ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಿ. ನಿಮಗೇನಾದರೂ ಇನ್ನೂ ಹತ್ತತ್ರ ಬೇಕು ಕುಚ್ಚುಗಳು ಅಂತ ಅನಿಸಿದ್ರೆ 2 ಚೈನ್ 3 ಚೈನ್ ಆ ಥರ ಮಾಡ್ಕೊಳ್ಳಿ. ಇಲ್ಲ ಸಾಕು ಇಷ್ಟೇ ಗ್ಯಾಪ್ ಇರಲಿ ಅಂತಂದರೆ ನಾನಿವಾಗ ಯಾವ ರೀತಿ ಚೈನ್ ಹಾಕೋತಾ ಇದ್ದೀನಿ ಅಲ್ವಾ, 3 ಚೈನ್ 4 ಚೈನು ಇದೇ ಥರ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ಹತ್ತತ್ರ ಬೇಕು ಅಂದರೆ 2 ಚೈನು ಮತ್ತು 3 ಚೈನ್ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಈಗ ಮತ್ತೆ 4 ಚೈನ್ ಹಾಕೋತೀನಿ. ಅದನ್ನು ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಸ್ವಲ್ಪ ಆದಷ್ಟು ಸ್ಟ್ರೈಟಾಗೇ ಲಾಕ್ ಮಾಡ್ಕೊಳ್ಳಿ. ಇದರೊಳಗೇನು ಅಂದರೆ ಈ ಡಿಸೈನಲ್ಲಿ ಒಂದು ಪಾಯಿಂಟ್ ಒಳಗಡೆ ಮಾಡ್ಕೊಳ್ಳೋದೇನು ಬೇಡ. ಕರೆಕ್ಟಾಗಿ ಸ್ಟ್ರೈಟಾಗೇ ನೀವು ಚೈನ್ಗಳನ್ನ ಲಾಕ್ ಮಾಡ್ಕೋಬೇಕಾಗತ್ತೆ. ತುಂಬ ಲೂಸಾಗಿ ಹಾಕೊಂಡಾಗ ಏನಾಗುತ್ತೆ, ನಾವು ಅದರೊಳಗಡೆ ಕುಚ್ಚುಗಳು ಕಟ್ಟಿದಾಗ
ಅದೊಂಥರ ಅಷ್ಟು ಫಿನಿಶಿಂಗ್ ಇರೋದಿಲ್ಲ ಕುಚ್ಚುಗಳು ನೋಡೋದಕ್ಕೆ. ಹಾಗಾಗಿ ಸ್ವಲ್ಪ ಸ್ಟ್ರೈಟಾಗೇ ನೀವು ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಸ್ನೇಹಿತರೆ ಇನ್ನು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೋಬೇಕಾಗತ್ತೆ. ನಾನು ಕೂಡ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡಿ ಅದಾದಮೇಲೆ ಕುಚ್ಚುಗಳನ್ನ ಕೂಡ ಕಟ್ಟಿ ತೋರಿಸ್ತೀನಿ. ಡಿಸೈನ್ ಯಾವ ರೀತಿ ಬಂದಿರುತ್ತೆ ಅಂತನ ಗೊತ್ತಾಗುತ್ತೆ. ನೋಡಿ, ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ಚೈನ್ಗಳನ್ನ ಹಾಕ್ಕೊಂಡು. ಈಗ ಕುಚ್ಚು ಕಟ್ಟೋಕ್ಕೆ ಅಂತ ಹೇಳಿ ಇಲ್ಲಿ ನಾನು 80 ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ ಸ್ನೇಹಿತರೆ. ನೀವೇನಾದರೂ ನಾನು ಆಗಲೇ ಹೇಳಿದಾಗೆ 2 ಚೈನ್ 3 ಚೈನ್ ಹಾಕ್ಕೊಂಡಾಗ ಒಂದು 70 ಎಳೆ ಥ್ರೆಡ್ ತೊಗೊಂಡ್ರೆ ಸಾಕು, 70ರಿಂದ 75. ಈ ಥರ ನಾವು ದೂರ ಹಾಕ್ಕೊಂಡಾಗ ಒಂದು 80ರಿಂದ 90 ಎಳೆ ಥ್ರೆಡ್ಗಳನ್ನ ತಗೋಬೇಕಾಗತ್ತೆ. ಯಾಕಂದರೆ ಕುಚ್ಚು ಸ್ವಲ್ಪ ದಪ್ಪಗೆ ಬಂದಾಗ ನಮಗೆ ಆ ಗ್ಯಾಪ್ ಅನ್ನೋದು ಸ್ವಲ್ಪ ಅವಾಯ್ಡ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಮೆಥಡ್ನ ನೀವು ಫಾಲೋ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಈ ಥ್ರೆಡ್ಗಳನ್ನ ಕಂಪಲ್ಸರಿ ನಾವು ಐರನ್ ಮಾಡಿಕೊಂಡೇ ಯೂಸ್ ಮಾಡ್ಕೋಬೇಕು. ಈಗ ನಾನು 3 ಚೈನ್ ಗ್ಯಾಪ್ನ ಹಾಗೇ ಬಿಟ್ಟಿದ್ದೀನಿ. 4 ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಕೋತಾ ಇದ್ದೀನಿ. ಈ ರೀತಿ ನೀಡಲ್ ಹಾಕಿ ಥ್ರೆಡ್ನ ಎಳ್ಕೊಂಬಂದು ಮತ್ತು ಒಂದು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ 2 ಎಳೆ ಝರಿ ಥ್ರೆಡ್ನ ಹಾಕಿ ಇಟ್ಕೊಂಡು ನೋಡಿ, ಇವಾಗ ನಾನು ಯಾವ ರೀತಿ ಕುಚ್ಚನ್ನು ಗಂಟು ಹಾಕೋತಾ ಇದ್ದೀನಲ್ವ, ಅದೇ ಥರ ನೀವು ಕೂಡ ಒಂದು 2 ಸರಿ ಅಥವಾ ಒಂದು 3 ಸರಿ ಈ ಥರ ಝರಿ ಥ್ರೆಡ್ಡಿಂದ ಕುಚ್ಚನ್ನು ನೀಟಾಗಿ ಗಂಟು ಹಾಕ್ಕೊಂಡು ನಮಗೆ ಕುಚ್ಚು ಲೆಂತ್ ಎಷ್ಟುದ್ದ ಬೇಕೋ ಅಷ್ಟುದ್ದ ನೋಡಿಕೊಂಡು ನಾವು ಕೆಳಗಡೆ ಇರುವಂಥ ಥ್ರೆಡ್ನ ಕಟ್ ಮಾಡ್ಕೋಬೇಕಾಗತ್ತೆ. ಮೊದಲನೇ ಒಂದು ಕುಚ್ಚನ್ನು ನೀವು ಕಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಲೆಂತ್ ಉದ್ದ ಬಿಟ್ಕೊಂಡೇ ಕಟ್ ಮಾಡ್ಕೊಂಡಿರಿ. ಅದಾದಮೇಲೆ ನೀವು ಚೆಕ್ ಮಾಡ್ಕೊಳ್ಳಿ ಕುಚ್ಚು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಅದೇ ನಿಮಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದರೆ ಅದೇ ಲೆಂತ್ಗೆ ಇನ್ನು ಮಿಕ್ಕಿರೋವಂಥ ಕುಚ್ಚುಗಳನ್ನ ಕಟ್ಕೊಂಡು ಹೋಗಬೇಕಾಗತ್ತೆ. ಇನ್ ಕೇಸ್ ನಿಮ್ಗೇನಾದರೂ ಸ್ವಲ್ಪ ಉದ್ದ ಆಯಿತು ಅಂತ ಅನಿಸಿದ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಲೆವೆಲ್ಗೆ ನೀವು ಥ್ರೆಡ್ಗಳನ್ನೆಲ್ಲ ಟ್ರಿಮ್ ಮಾಡಿಕೊಂಡು ಕುಚ್ಚನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಸ್ನೇಹಿತರೆ, ಇದೇ ಥರ ನಾನಿನ್ನು ಫುಲ್ ಸ್ಯಾರಿ ಕಂಟಿನ್ಯೂ ಮಾಡಿಕೊಂಡು ತೋರಿಸ್ತೀನಿ ಡಿಸೈನ್ ಯಾವ ರೀತಿ ಬಂದಿರುತ್ತೆ ಅಂತ. ನೋಡಿ, ಪೂರ್ತಿ ಫೈನಲಾಗಿ ನಾನು ಕುಚ್ಚು ಕಟ್ಟಿದ್ದಾದಮೇಲೆ ಈ ರೀತಿ ಕಾಣಿಸ್ತಾ ಇತ್ತು. ನನಗೆ ಒಂದು ಸ್ವಲ್ಪ ಗ್ಯಾಪ್ ಜಾಸ್ತಿನೇ ಆಯಿತು ಅಂತ ಅನ್ನಿಸ್ತು. ಸೊ ಈ ರೀತಿ ನಿಮಗೂ ಏನಾದರೂ ಅನಿಸಿದ್ರೆ ನಾನಾಗಲೇ ಹೇಳಿದಾಗೆ 2 ಅಥವಾ 3 ಚೈನ್ನ ಹಾಕ್ಕೊಳ್ಳಿ ಸಾಕು. ಆವಾಗ ಕುಚ್ಚು ಹತ್ತತ್ರ ಬರುತ್ತೆ, ನೋಡೋದಕ್ಕೆ ಇನ್ನೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.